ಇನ್ನು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರುವುದಕ್ಕೆ ಗಣಪತಿ ಹೋಮವನ್ನು ಮಾಡಲಾಗಿದೆ. ರಾಮನಗರ ಕಾಂಗ್ರೆಸ್ ಕಚೇರಿಯಲ್ಲಿ ಹೋಮ. ಅರ್ಚಕ ಗಣೇಶ್ ಭಟ್ ಅವರ ನೇತೃತ್ವದಲ್ಲಿ ಪೂಜೆ ನೆರವೇರಿದೆ. ಡಿಕೆ ಶಿವಕುಮಾರ್ ಅವರಿಗೆ ಒಳಿತಾಗಲಿ, ರಾಜ್ಯ ಸರ್ಕಾರ ಅದ್ಭುತವಾಗಿ ರಾಜ್ಯದ ಜನತೆಗೆ ಆಡಳಿತವನ್ನು ಕೊಡಲಿ ಅಂತ ಹೇಳಿ ಈ ಹೋಮವನ್ನು ನೆರವೇರಿಸಲಾಗಿದೆ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಅವರ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ರಾಮನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ವಿಶೇಷವಾದಂತಹ ಗಣಪತಿ ಹೋಮವನ್ನು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ಆಯೋಜನೆ ಮಾಡಿದ್ದಾರೆ. ನಾನಿವಾಗ ಕಾಂಗ್ರೆಸ್ ಕಚೇರಿಯಲ್ಲಿ ಇದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು. ಪ್ರಮುಖವಾಗಿ ಕನಕಪುರದ ಬಂಡೆ ಅಂತಾನೆ ಖ್ಯಾತಿ ಪಡೆದಿರುವಂಥ ಡಿಕೆ ಶಿವಕುಮಾರ್ ಇವತ್ತು ಅವರ ದರ್ಬಾರ್ ಕೂಡ ಆರಂಭ ಆಗ್ತಾ ಇದೆ. ಸಂಜೆ ಲೋಕಭವನದಲ್ಲಿ ಸಿಎಂ ಆಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ನಾಡಿನೆಲ್ಲೆಡೆ ಸಂಭ್ರಮ ಮನೆ ಮಾಡಿರುವಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರ ತವರು ಜಿಲ್ಲೆಯಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ. ಎಲ್ಲ ಕಡೆಗಳಲ್ಲೂ ಕೂಡ ವಿಶೇಷವಾಗಿ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದಾವೆ. ಮತ್ತೊಂದು ಕಡೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾ ಕೇಂದ್ರವಾಗಿರುವಂತಹ ರಾಮನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲೂ ಕೂಡ ವಿಶೇಷವಾಗಿ ಗಣಪತಿ ಹೋಮವನ್ನು ಕೂಡ ಆಯೋಜನೆ ಮಾಡಿರುವಂಥದ್ದು. ಈಗಾಗಲೇ ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ಕಾಂಗ್ರೆಸ್ ಕಚೇರಿಯಲ್ಲಿ ವಿಶೇಷವಾದಂತಹ ಗಣಪತಿ ಹೋಮ ಕೂಡ ನಡೀತಾ ಇದೆ. ಇಲ್ಲಿ ಕೂಡ ನೀವು ದೃಶ್ಯದಲ್ಲಿ ನೋಡಬಹುದು. ರಾಮನಗರದ ಅರ್ಚಕರಾದಂತಹ ಗಣಪತಿ ಭಟ್ ಅವರ ನೇತೃತ್ವದಲ್ಲಿ ವಿಶೇಷವಾದಂತಹ ಹೋಮ ಹವನ ಪೂಜೆಗಳು ಕೂಡ ನಡೀತಾ ಇರುವಂಥದ್ದು. ಪ್ರಮುಖವಾಗಿ ಗಣಪತಿ ಹೋಮ ನಡೆಸೋದ್ರ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಒಳ್ಳೆಯದಾಗಲಿ, ಒಳ್ಳೆಯ ಆಡಳಿತ ಕೊಡಲಿ ಅನ್ನೋ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ಮುಖಂಡರುಗಳು ಪ್ರಾರ್ಥನೆಯನ್ನು ಮಾಡ್ಕೊತಾ ಇರುವಂಥದ್ದು ದೃಶ್ಯದಲ್ಲಿ ಕೂಡ ನೋಡಬಹುದು. ಈಗಾಗಲೇ ಸಾಕಷ್ಟು ಕಾಂಗ್ರೆಸ್ ಮುಖಂಡರುಗಳು ಕೂಡ ಈ ಒಂದು ಗಣಪತಿ ಹೋಮದಲ್ಲಿ ಪಾಲ್ಗೊಂಡಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಕಾಂಗ್ರೆಸ್ ಕಚೇರಿಯಲ್ಲಿ ವಿಶೇಷವಾದಂಥ ಈ ಒಂದು ಪೂಜೆ ಕೂಡ ನಡೀತಾ ಇದೆ. ಪ್ರಮುಖವಾಗಿ ನಮ್ಮ ಜಿಲ್ಲೆಯ ಮಗ ಸಿಎಂ ಆಗ್ತಾ ಇದ್ದಾರೆ, ಒಳ್ಳೆ ಆಡಳಿತ ಕೊಡಲಿ, ಅವರು ಕೂಡ ಒಳ್ಳೆಯದಾಗಲಿ ಅನ್ನೋ ನಿಟ್ಟಿನಲ್ಲೂ ಕೂಡ ಅರ್ಚಕರಾದ ಗಣಪತಿ ಭಟ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು. ಸರ್, ಈಗ ತಮ್ಮ ನೇತೃತ್ವದಲ್ಲಿ ಹೋಮ ಮಾಡ್ತೀವಿ, ಏನು ಸರ್ ಇದು ವಿಶೇಷತೆ, ಏನು ಹೇಗೆ? ವಿಶೇಷ ಅಂದರೆ ರಾಮನಗರದ ಜಿಲ್ಲೆಯ ಮಣ್ಣಿನ ಮಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಿದ್ದಾರೆ. ತುಂಬ ಖುಷಿಯಾಗುವಂಥ ಇದು. ಹಾಗೆ ಇಡೀ ರಾಮನಗರ ಜಿಲ್ಲೆಗೂ ಒಳ್ಳೆಯದಾಗಿ, ಇಡೀ ಕರ್ನಾಟಕ ಸರ್ಕಾರ ಎಲ್ಲ ಇಡೀ ಕರ್ನಾಟಕಕ್ಕೆ ಒಳ್ಳೆಯದಾಗಬೇಕು. ಅವರು ಸಿಎಂ ಇದರಲ್ಲಿ ಎಲ್ಲ ರೀತಿ ಎಲ್ಲ ಜನರಿಗೂ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಿಂದ ಇವತ್ತಿನ ದಿವಸ ಗಣಪತಿ ಹೋಮ, ನವಗ್ರಹ ಹೋಮ ಎಲ್ಲ ಮಾಡ್ತಾಯಿದ್ದೀನಿ. ಅವ್ರಿಗೆ ಎಲ್ಲ ರೀತಿ ಶ್ರೇಯಸ್ಸಾಗಬೇಕು. ಯಾರೋ ಒಂದು ಅಧಿಕಾರದಲ್ಲಿದ್ದಾರೆ, ಕೆಲಸ ಮಾಡ್ತಾರೆ ಅಂತ ಎಲ್ಲ ತೊಂದರೆ ಕೊಡೋರು ಜಾಸ್ತಿ ಇರ್ತಾರೆ ಈಗಿನ ಕಾಲದಲ್ಲಿ. ಅವ್ರಿಗೆ ಯಾರು ಏನು ತೊಂದರೆ ಕೊಡದೆ ಒಳ್ಳೆ ರೀತಿಯಲ್ಲಿ ಅಧಿಕಾರದಿಂದ ಒಳ್ಳೇದಾಗಬೇಕು ಜನಗಳಿಗೆ ಅನ್ನೋದೇ ನಮ್ಮ ಉದ್ದೇಶದಿಂದ ಎಲ್ಲರೂ ಸೇರಿ ಹೋಮ ಪೂಜೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೇದಾಗಲಿ. ಇದು ಇಲ್ಲಿ ಅರ್ಚಕರು ಹೇಳ್ತಿರುವಂತಹ ಮಾತು. ವಿಶೇಷವಾಗಿ ಅವರಿಗೆ ಒಳ್ಳೆಯದಾಗಬೇಕು, ಯಾವುದೇ ರೀತಿ ಅಡೆತಡೆಗಳು ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಗಣಪತಿ ಹೋಮವನ್ನು ಕೂಡ ಮಾಡ್ತಾ ಇದೆ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಈ ಒಂದು ಗಣಪತಿ ಹೋಮ ಕೂಡ ಕಾಂಗ್ರೆಸ್ ಕಚೇರಿಯಲ್ಲಿ ಮುಂದುವರೆದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, ಟಿವಿ9, ರಾಮನಗರ.